ಮಾನ್ಯ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಆದ್ರೆ ಉತ್ತರದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ, ಇವರು ಇವತ್ತು ನಾವು ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಎಷ್ಟು ಖರೀದಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಆದ್ರೆ ಇಲ್ಲಿ ಏನಂತ ಅಧ್ಯಕ್ಷರೇ, ರಾಜ್ಯದಲ್ಲಿ ನಾರಾಯಣಸ್ವಾಮಿ ಬಗ್ಗೆ ಏನಾದರೂ ಮಂತ್ರಿ ಆಗ್ಬೇಕಲ್ಲ ಇವರು ಬೈಯ ಕೇಳಿದಾಗ ನಾರಾಯಣಸ್ವಾಮಿ ಮಂತ್ರಿ ಆಗ್ಬೇಕು ಬೇಡ, ಮಂತ್ರಿ ಆಗ್ಬೇಕು ನಾರಾಯಣಸ್ವಾಮಿ, ನಾರಾಯಣಸ್ವಾಮಿ ಮಂತ್ರಿ ಆಗ್ಬೇಕು. ಅವ್ರು ಹೋರಾಟ ಅವ್ರು ಮಾಡೋದು ನಾರಾಯಣಸ್ವಾಮಿ ಮಂತ್ರಿ ಆಗ್ಬೇಕು. ಅವ್ರು ಮಾಡೋದು ಟ್ಯಾಲೆಂಟ್ ಐತೆ, ಟ್ಯಾಲೆಂಟ್ ಐತೆ, ಟ್ಯಾಲೆಂಟ್ ಐತೆ, ಎಫಿಷಿಯನ್ಸಿ ಐತೆ. ಕ್ಲೀನ್ ನಾರಾಯಣಸ್ವಾಮಿ ಬಡತನ ಚೀಟಿದಾರರಿಗೆ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಅಂತ ಒಂದು ನ್ಯಾಯಬೆಲೆ ಅಂಗಡಿಗಳು ಕೂಡ ಆಹಾರ ಮೋಸ ಮಾಡ್ತಕ್ಕಂಥದ್ದು ರೇಷನ್ ಕಾರ್ಡ್ನವರಿಗೆ ಮಂತ್ರಿ ಆಗ್ಬೇಕು ಅಂತ ನಿನ್ನ ಬೇಡಿಕೆ ಇಡುವ ಬಂಗಾರ ಬಂಗಾರ ಬಂಗಾರದ ನಾರಾಯಣಸ್ವಾಮಿ ಏನು ಬಂಗಾರದ ನಾರಾಯಣಸ್ವಾಮಿ ಅವೆಲ್ಲವನ್ನು ಬಂಗಾರ ನೀನಪ್ಪ ದಲಿತ ಎಲ್ಲ ಅಂತ ಕಾಂಗ್ರೆಸ್ ಅವರುಗಳು ಕಾಂಗ್ರೆಸ್ ದಲಿತದಿಂದ ತೆಗೆದುಬಿಟ್ಟ ದಲಿತ ಅಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಾರೆ ಕಾಂಗ್ರೆಸ್ ಅವರು. ನಾರಾಯಣಸ್ವಾಮಿ ಅನ್ಯಾಯ ಸಹಿಸ್ಕೋಬೇಡಿ. ಅದು ಯಾವ ರೀತಿ ಮಾಡಿದ್ದಾರೆ ಯಾರಿಗೆ ಹೇಳ್ತೀರಾ ನೀವು? ದಲಿತರು ಯಾರು ಇಷ್ಟು ಕುಟುಂಬಕ್ಕೆ ಆದಾಯ ಮಿತಿ ಅಂತ ಮಾಡಿ ಕಾರ್ಡ್ಗಳನ್ನು ರದ್ದು ಮಾಡಿದಿರಿ ನೀವು ಅಧ್ಯಕ್ಷ. ಇದರಿಂದ ಬಹಳಷ್ಟು ಬಡವರಿಗೆ ಯಾರು ಅವ್ರಿಗೆಲ್ಲರೂ ಕೂಡ ಅನ್ಯಾಯ ಆಗಿದೆ ಅಧ್ಯಕ್ಷೆ. ಯಾವ ರೀತಿ ಅಂದ್ರೆ ಇವತ್ತು ಆದಾಯ ಮಿತಿ ಕೆಲಸ ಮಾಡ್ತಿದ್ರು ಕೂಡ 20,000 ಸಂಬಳ ಬಂದ್ರೆ ಕನಿಷ್ಠ ಪಕ್ಷ ಅದಕ್ಕೆ 2,40,000 ರೂಪಾಯಿ ಆದಾಯ ಅಂತ ಇಕ್ಕಲಾಗುತ್ತೆ ಅಧ್ಯಕ್ಷೆ. ಅಧ್ಯಕ್ಷೆ, ಒಬ್ಬ ಕೂಲಿ ಮಾಡ್ತಕ್ಕಂಥವನಿಗೆ ಇವತ್ತು ಸರ್ಕಾರ ತಾವೇ ನಿಗದಿ ಮಾಡಿದ್ದೀರಿ, ಕೂಲಿಯ ನಿಗದಿ ಮಾಡಿದ್ದೀರಿ. ಆ ನಿಗದಿ ಮಾಡುವ ಮೊತ್ತಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಕೂಲಿ ಮಾಡುವವರು ಕೂಡ ಇವತ್ತು APL ಕೊಟ್ಟೋಗ್ತಾನೆ. ಇದು ಒಂದು ರೀತಿ ಬಡವರ ಬಗ್ಗೆ ಮಾಡತಕ್ಕಂಥ ಶೋಷಣೆ ಮತ್ತು ಅನ್ಯಾಯ ಅಧ್ಯಕ್ಷರೇ. ಅಧ್ಯಕ್ಷ, ಅದಿಷ್ಟು ಹೇಳ್ತೀನಿ, ದಯಮಾಡಿ ನಿಮ್ಮ ಆದಾಯ ಮಿತಿಯನ್ನು ಹೆಚ್ಚು ಮಾಡಿ. ಯಾವತ್ತು ನೀವು ಕನಿಷ್ಠ ಕೂಲಿಯನ್ನು ನಿರ್ಧಾರ ಮಾಡಿದ್ದೀರೋ ಆ ಕನಿಷ್ಠ ಕೂಲಿಗೆ ಅನುಗುಣವಾಗಿ ಲೆಕ್ಕಾಚಾರ ಮಾಡಿದಾಗ ನಿಜವಾಗ್ಲೂ ಕೂಡ ಬಡವನಿಗೆ ಅನ್ಯಾಯ ಆಗ್ತಾ ಇದೆ. ಆ ಬಡವರಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಅದರ ಸರಿಪಡಿಸಲಿಕ್ಕೆ ನೀವು ಆದಾಯ ಮಿತಿಯನ್ನು ಹೆಚ್ಚು ಮಾಡಬೇಕು. ನೀವು ರೇಷನ್ ಕಾರ್ಡ್ ಆದಾಯ ನೆಪಗೊಡ್ಡಿ ರದ್ದು ಮಾಡಿದ್ರಲ್ಲ, ಆ ಎಲ್ಲ BPL ಕಾರ್ಡ್ಗಳನ್ನ, ಅಂತ್ಯೋದಯ ಕಾರ್ಡ್ಗಳನ್ನ ತಾವು ಪರಿಶೀಲನೆ ಮಾಡಿ ಈ ಬಡವರಿಗೆ ಮತ್ತೆ ಕಾರ್ಡ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತೀನಿ ಅಧ್ಯಕ್ಷರೇ. ಎರಡನೇದಾಗಿ ಬಗ್ಗೆ ಅಧ್ಯಕ್ಷ, ನಾನು ದೂರ ಹೋಗೋದಿಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತೀನಿ ಅಧ್ಯಕ್ಷೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ BSSN ಬೂದಿಗೋಡೆ BSS ಸೆಕ್ರೆಟರಿ ಮೇಲೆ ದೂರುಗಳು 3 ಬಾರಿ ಬಂದಾಗ ಅದನ್ನ DD ಅವರು ಪರಿಶೀಲನೆ ಮಾಡಿ ಅವರು ರದ್ದು ಮಾಡ್ತಾರೆ. ಆದ್ರೆ ಜಿಲ್ಲಾಧಿಕಾರಿಗಳು ಅವರಿಗೆ ಸ್ಟೇ ಕೊಡೋದು ಮತ್ತೆ ಪ್ರಾರಂಭ ಮಾಡ್ತಾರೆ. ಅಧ್ಯಕ್ಷರೇ, ಒಬ್ಬ ಅಧಿಕಾರಿ ಪರಿಶೀಲನೆ ಮಾಡಿ, ಒಬ್ಬ DD ಅವರು ಪರಿಶೀಲನೆ ಮಾಡಿ ಒಬ್ಬಳಿಗಿಂದ ಬಂದ ದೂರುಗಳ ಸ್ಟೇ ಕೊಟ್ರೆ ಮತ್ತೆ ಅಲ್ಲಿ ನ್ಯಾಯ ಸಿಗೋದಿಲ್ಲ ಅಧ್ಯಕ್ಷರೇ. ಅದೇ ರೀತಿ ಬತ್ತಲಹಳ್ಳಿ VSN ಅಲ್ಲೂ ಕೂಡ ಇವತ್ತು ರದ್ದು ಮಾಡಿದ್ದಾರೆ. ಮಾಡ್ತೀವಿ, ಇದೊಂದು ವಿಶೇಷ ತಾವೇನು ಇವತ್ತು ಆ VSN ಸೊಸೈಟಿ ಬೂದಿಕೋಟೆ ಬತ್ತಲಹಳ್ಳಿ ಎರಡನ್ನೂ ಕೂಡ ಕಡತ ತರಿಸಿಕೊಂಡು ತಾವು ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಅವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಮಗ್ರ ವಿತರಣೆ ಆಗ್ತಾ ಇಲ್ಲ. ನಮ್ಮ ಸರ್ಕಾರದ ಯೋಜನೆ ಏನಿತ್ತು ಆ ಸರ್ಕಾರದ ಯೋಜನೆ ಸಮಗ್ರವಾಗಿ ಬಡವರಿಗೆ ತಲುಪಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ನನ್ನ ಎರಡನೇ ಪ್ರಶ್ನೆ, ತಾವು ಖರೀದಿ ಹೇಳಿದ್ದೀನಿ, ಆದ್ರೆ ಆ ಖರೀದಿ ಮಾನದಂಡವನ್ನು ಕೂಡ ಮೀರಿ ಅವರಿಗೆ ಹೆಚ್ಚಿನ ಹಣ ಪಾವತಿ ಮಾಡತಕ್ಕಂಥ ಉದಾಹರಣೆಗಳು ಕೂಡ ಇದೆ ಅಧ್ಯಕ್ಷರೇ. ನಾವು ಈಗ ಚರ್ಚೆ ಹಾಕೊಂಡ್ರೆ ಸಮಗ್ರವಾಗಿ ಚರ್ಚೆ ಮಾಡುವ ಅಧ್ಯಕ್ಷರೇ. ಇದು ಕರ್ನಾಟಕ ರಾಜ್ಯದ
ಕಡು ಬಡವರ ಮಹಿಳೆಯರ ಸಂಬಂಧಪಟ್ಟದ ಇಲಾಖೆ ಅಂದ ಆರೋಪ ಬಂದಾಗ ರಾಜೀನಾಮೆ ಕೊಡಿಸಿದ್ರಿ ಅಧ್ಯಕ್ಷರೇ. ಇವತ್ತು ಮತ್ತೆ ಇವತ್ತು ಬದಲಾವಣೆ ಆಗಿದೆ. ಅರ್ಧ ಗಂಟೆ ಚರ್ಚೆ ರಾಜ್ಯಕ್ಕೆ ಉತ್ತರ ಕೊಡಿ. ನಾನು ಸಮಗ್ರವಾಗಿ ಅವಾಗಿಂದ ಮತ್ತು ಈಗ ಏನು ಬದಲಾವಣೆ ಚರ್ಚೆ ಆಗಿದೆ? ಮಾಡಿ ತಯಾರಾಗಿದ್ದೇನೆ. ಬಡವರ ಇಲಾಖೆಯಲ್ಲಿ ರಕ್ಷಿಸೋದು ಬಡವರ ಅನುಕೂಲ ಸರ್ಕಾರದ ಆಗಬೇಕು. ಕರ್ತವ್ಯ. ಇದು ಒಬ್ಬ ಸಚಿವರ ಪ್ರಶ್ನೆ ಅಲ್ಲ, ಸರ್ಕಾರದ ವಿಶ್ವಾಸಾರ್ಹತೆಯ ಪ್ರಶ್ನೆ ಇದೆ. ಸನ್ಮಾನ್ಯ ನಾರಾಯಣ ಆರೋಪಗಳು ಸರಿಯಲ್ಲ ಅಂದ್ರೆ ಸಂಪೂರ್ಣ ತನಿಖೆಗೆ ಸರ್ಕಾರ ಯಾಕೆ ನಾಚಿಕೆ ಪಡ್ಕೊಳ್ತಾ ಇದೆ? ಯಾಕೆ ಹಿಂದೆ ಪಡ್ತಾ ಇದೆ? ತನಿಖೆ ನಡೆದಿರುವಾಗ ಸಚಿವ ಯಾಕೆ ಮತ್ತೆ ಸಚಿವರಾಗಿ ಬಂದಿದ್ದಾರೆ ರಾಜೇಂದ್ರ? ಯಾಕೆ ರಾಜೀನಾಮೆ ತೆಗೆದುಕೊಂಡು ಮತ್ತೆ ಅವರು ರಾಜಮಂತ್ರಿ ಮಾಡಿದಿರಿ? ಈ ಹಣ ಯಾರ ಅನುಮತಿಯಿಂದ ಯಾರ ಖಾತೆಗೆ ವರ್ಗಾಯಿತು? ವಾಲ್ಮೀಕಿ ನಿಗಮದ ಹಣ ಎಲ್ಲಿ ದುರ್ಬಳಕೆ ಆಯ್ತು? ಜನಕ್ಕ ನೀವು ಲೆಕ್ಕ ಕೊಡಬೇಕು. ಜನರ ಹಣ ಇದು, ಸಾರ್ವಜನಿಕರ ಹಣ, ದಲಿತರ ಹಣ. ಇದಕ್ಕ ನೀವು ಜವಾಬ್ದಾರಿ ಕೊಡ, ನಿಮ್ನ ಜವಾಬ್ದಾರಿ ಐತಿ. ಇದಕ್ಕೆ ನೀವು ಲೆಕ್ಕ ಕೊಡಬೇಕಾಗೈತಿ. ಪರಿಶಿಷ್ಟ ಪಂಗಡದ ಹಣ, ಬಡವರ ಹಣ. ನಾಗೇಂದ್ರ ಅವರ ಇದು ಸಣ್ಣ ಆರೋಪ ಅಲ್ಲ. ನೀವು ಯಾವ ಕುಲದಲ್ಲಿ ಹುಟ್ಟಿರಿ, ಯಾವ ವಾಲ್ಮೀಕಿ ಕುಲದಲ್ಲಿ ಹುಟ್ಟಿರಿ, ಆ ಕುಲಕ್ಕ ನೀವು ದ್ರೋಹ ಮಾಡಿರಿ, ಆ ಕುಲಕ್ಕ ಅನ್ಯಾಯ ಮಾಡಿರಿ. ಇದು ಸರಿಯಲ್ಲ. ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಶ್ರೇಣಿಯಲ್ಲಿ ಸರ್ಕಾರದ ಜವಾಬ್ದಾರಿ ಐತಿ. ದಲಿತರ ಹಣ ತಿಂದಿರಿ, ಅವ್ರಿವ್ರದಲ್ಲ, ದಲಿತರ ಹಣ ತಿಂದಿರಿ ಸರ್ಕಾರದವರು. ಅದಕ್ಕೆ ನೀವು ಉತ್ತರ ಕೊಡಬೇಕಾಗೈತಿ. ಇಂದು ಸೂಚನೆ ಕೊಟ್ಟಿದ್ದೀರಿ. ಏನ್ ಬದಲಾವಣೆ ಅವಾಗಿಂದ ಈಗ ಮಾಡಿದ್ದೀರಿ. ನೈತಿಕ ಹೊಣೆಗಾರಿಕೆ ಕೊಟ್ಟು ರಾಜೀನಾಮೆ ಕೊಟ್ರಿ. ಯಾಕಂದ್ರೆ ಬಾಬಾ ಬಡವರಿಗೆ ಮತ್ತೆ ಫಿಕ್ಸ್ ಮಾಡಿದ್ದೀವಿ. ಕೂಲಿ ಪ್ರಕಾರ ಹೋದ್ರೆ ಬಂದು ಕೂತಿದ್ದಾರೆ ಅವರು. ಹಂಗಾಗಿ ಈಗೇನು ತಾವು ಕಾರ್ಡನ್ನು ರದ್ದು ಮಾಡಿದ್ದೀವಿ, ಅದು ರೆಸ್ಟೋರ್ ಮಾಡ್ಲಿಕ್ಕೆ ಆದೇಶ ಕೊಡಿ. ಇದು ರೆಸ್ಟೋರ್ ಮಾಡಿ ಆದೇಶ ಕೊಟ್ರೆ ಬಡವರಿಗೆ ಅನುಕೂಲ ಆಗುತ್ತೆ. ನಾನು ನಿಶ್ಚಿತವಾಗ್ಲೂ ಇದನ್ನು ಕೂಡ ಪರಿಶೀಲನೆ ಮಾಡ್ತೀನಿ. ಇದು ವೈಡರ್ ಇಶ್ಯೂ ಇದೆ. ಈಗ ನಮ್ಮ ಇನ್ಕಮ್ ಸೀಲಿಂಗ್ 1,20,000 ಅಂತ ಮಾಡಿದ್ದಾರೆ. ಆದರೆ ಅದು ಹೆಚ್ಚಾಗಿ ಮಾಡಬೇಕಾದ್ರೆ ಇನ್ನೂ ವೈಡರ್ ಕನ್ಸಲ್ಟೇಷನ್ ಮಾಡಬೇಕಾಗುತ್ತೆ. ಸರ್ಕಾರದ ಮಟ್ಟದಲ್ಲಿ ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಅದು ಎಲ್ಲವನ್ನು ನಾನು ಪರಿಶೀಲನೆ ಮಾಡಿ ಮತ್ತೆ ಚರ್ಚೆ ಮಾಡೋಣ. ಮತ್ತೆ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾನು ಕೂಡ ಮಾತನಾಡ್ತೇನೆ. ಮನೆ ಸಚಿವರೇ, ನಾರಾಯಣ ಸ್ವಾಮಿ, ಈಗೇನ್ ತಾವು ಕಾರ್ಡನ್ನು ವಜಾ ಮಾಡಿದಿರಲ್ಲ, ಅದು ತಾತ್ಕಾಲಿಕವಾಗಿ ಏನು ಹಿಂದಿನಂತೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಈಗ ನೀವೇನು ಇನ್ಕಮ್ ಅನ್ನು ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ತಗೊಳ್ಳೋಕೆ ಸಮಯ ತಗೊಳ್ಳುತ್ತೆ. ಆದ್ರೆ ಕೆಲವು ಭಾಗಗಳಲ್ಲಿ ಇವತ್ತು ನಾವೇನು ರೇಷನ್ ಕೊಡ್ತಾ ಇದ್ದೀವಿ ಅದರ ಆದ್ರಿಂದ ದಯಮಾಡಿ ನಮ್ಗೆ ಅರ್ಥ ಆಯ್ತು, ತಾವು ಕೇಳಿರೋದು ಪ್ರಶ್ನೆ ಅರ್ಥ ಆಯ್ತು. ಅದರಲ್ಲಿ ಬಹಳಷ್ಟು ಡೂಪ್ಲಿಕೇಟ್ ಕಾರ್ಡ್ಸ್ಗಳಿದ್ದಾವೆ ಅಧ್ಯಕ್ಷರೇ. ಬೇರೆ ಬೇರೆ ಸಮಸ್ಯೆಗಳ ಇದೆ. ನಾನು ಈಗ ಸದನದ ಮುಂದೆ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಮತ್ತೆ ಪರಿಶೀಲನೆ ಮಾಡೋದಕ್ಕೆ ಖಚಿತವಾಗ್ಲೂ ಸೂಚನೆ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಅವರು ಒಂದು ಬಂಗಾರಪೇಟೆ ಕ್ಷೇತ್ರದ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. VSS ನಮ್ಮ DD ಅಲ್ಲಿ ಶಿಫಾರಿಶ್ ಮಾಡಿದ್ರು ಸಹ DC ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಮ್ಮ ಹಂತಕ್ಕೆ ತರಿಸಿಕೊಂಡು ಏನ್ ಸರಿ ಇದೆ ಆ ಕ್ರಮವನ್ನು ವಹಿಸುವುದಕ್ಕೆ ನಾನು ಸೂಚಿಸ್ತೇನೆ. ಬಸನಗೌಡ ತುರ್ವ್ಯಾಳ್ ಮಂತ್ರಿ ಸ್ಥಾನ ಮಾರಾಟಕ್ಕಿಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮಂತ್ರಿ ಸ್ಥಾನ ಮಾರಾಟಕ್ಕಿಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು. ಅಧ್ಯಕ್ಷ, ರಾಜ್ಯದ ರೈತರ ಸಮಸ್ಯೆ ಚರ್ಚೆ ಆಗಲಿ ದಯವಿಟ್ಟು. ಇಡೀ ರಾಜ್ಯ ಜನ ಬೇಕಂತಾರೆ. ರಾಜ್ಯದ ರೈತರ ಸಮಸ್ಯೆ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಮಾತಾಡಲಿಕ್ಕೆ ಸಂಖ್ಯೆ 698 ಮಾನ್ಯ ಲೋಕೋಪಯೋಗಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಇದು ಈಗಾಗಲೇ ಬೈಪಾಸ್ ರಸ್ತೆ ಸಿಂಧನೂರು ಹಾಗೂ ತಿರುವಾಳಿ ಎರಡು ಟೆಂಡರ್ ಆಗಿ ಬಹಳ ವರ್ಷಗಳಿಂದ 6-8 ತಿಂಗಳಿಂದ ಇದು ನದಿ